ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಕದ್ರಿಮಲ್ಲಕಟ್ಟೆಯ ಕಾಂಗ್ರೆಸ್ ಭವನದಲ್ಲಿ ಮಕ್ಕಳಿಗಾಗಿ ಆರೋಗ್ಯ ಕಿಟ್ ವಿತರಣಾ ಕಾರ್ಯಕ್ರಮ ಜರುಗಿತು. ಮಕ್ಕಳಿಗೆ ಆರೋಗ್ಯ ಕಿಟ್ ವಿತರಿಸಿ ಮಾತನಾಡಿದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು, ಮಕ್ಕಳು ಮೂರನೇ ಅಲೆಯನ್ನ ಎದುರಿಸಲು ಆರೋಗ್ಯ ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ ಎಂದು ಹೇಳಿದರು. ಮೂರನೇ ಅಲೆಯನ್ನು ಎದುರಿಸುವುದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಮೂರನೇ ಅಲೆ ಬರ್ತಾ ಇದೆ ಅಂತ ಗೊತ್ತಿದೆ, ಆದರೆ ಮುಂಜಾಗ್ರತಾ ಕ್ರಮ ಏನೂ ಮಾಡಿಲ್ಲ. ಅದಕ್ಕಾಗಿ ಸಾಮಾನ್ಯ ಬಡತನದಲ್ಲಿರುವಂತಹ ಮಕ್ಕಳನ್ನು ಕರೆದು ಅವರಿಗೆ ಬೇಕಾದಂತಹ ಪ್ರೋಟೀನ್ಸು ಎಲ್ಲ ಥರದ ಅವರ ಆರೋಗ್ಯಕ್ಕೆ ಬೇಕಾದಂಥ ಕಿಟ್ಟನ್ನು ನಮ್ಮ ಕಾಂಗ್ರೆಸ್ ಮುಖಾಂತರ ಮಾಡಿದ್ದಾರೆ. ಇನ್ನೊಂದು ಮೆಡಿಕಲ್ ಕಿಟ್ ಅಂತ ಮಾಡಿದ್ದಾರೆ. ಮೆಡಿಕಲ್ ಕಿಟ್ ಬೇರೆ, ಚಿಲ್ಡ್ರನ್ಸ್ ಕಿಟ್ ಬೇರೆ, ಎಲ್ಲ ಬೇರೆ ಬೇರೆ ಮಹಿಳೆಯರ ಮುಖಾಂತರವೇ ಎಲ್ಲವನ್ನು ಬಿಡುಗಡೆ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರ ಜನ್ಮದಿನ, ಅದಕ್ಕಾಗಿ ನಾವು ಕೆಲವು ಕಡೆ ಎಣ್ಣೆ, ಈಗ ಪುತ್ತೂರಲ್ಲಿ ನಾವು ಕಾಲೋನಿಗೆ ಎಣ್ಣೆ ಕೊಡುವಂತಹ ಪ್ಯಾಕೆಟ್ ಕೊಡುವಂತಹ ಕಾರ್ಯಕ್ರಮವನ್ನು ಹಾಕ್ಕೊಡ್ತೀವಿ. ತೈಲ ಬೆಲೆ ಜಾಸ್ತಿ ಆಗಿದ್ದಾಗ ಅದರ ಕಾಲೋನಿಯಲ್ಲಿರುವಂಥ ಜನರಿಗೆ ಅದನ್ನು ನೋಡುವ ಭಾಗ್ಯವೂ ಇಲ್ಲ ಅಂತ ಹೇಳಿ ನೆನೆಸಿಕೊಂಡು. ಅನಂತರ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು, ಸಾಂಕ್ರಾಮಿಕ ರೋಗದ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಆರೋಗ್ಯಕರ ಕಿಟ್ಗಳನ್ನು ವಿತರಿಸಿ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಜವಾಹರಲಾಲ್ ನೆಹರೂರವರು ನಮ್ಮ ಪ್ರಥಮ ಪ್ರಧಾನಿ. ಅವರು ಅನೇಕ ವರ್ಷಗಳ ಕಾಲ ಹೋರಾಡಿ ಪೂಜ್ಯ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಹಳಷ್ಟು ಶ್ರಮಿಸಿದವರು ಮತ್ತು ಜೈಲುವಾಸ ಅನುಭವಿಸಿದವರು. ಅವರ ವಂಶದ ಕುಡಿ ರಾಹುಲ್ ಗಾಂಧಿಯವರು. ಜವಾಹರಲಾಲ್ ನೆಹರೂರವರ ಮಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ತಮಗೆಲ್ಲ ಗೊತ್ತಿದೆ. ಈ ದೇಶವನ್ನು 16 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಳಿದಂತಹ ಮಹಾನಾಯಕಿ, ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧರಾದವರು. ಅವರ ಮಗ ರಾಜೀವ್ ಗಾಂಧಿಯವರು ಕೂಡ 5 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಯುವಕರಿಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟವರು. ಇವತ್ತು 18 ವರ್ಷದ ಯುವತಿಯರು ಮತದಾನ ಮಾಡುವಂಥ ಹಕ್ಕನ್ನು ಪಡ್ಕೊಂಡಿದ್ದರೆ ಅದು ರಾಜೀವ್ ಗಾಂಧಿಯವರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಂದಂತಹ ಕಾನೂನಿನಿಂದಾಗಿ ಆಗಿದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಾಲೆಟ್ ಪಿಂಟು, ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಮಿಥುನ್ ರೈ, ಶಾಹುಲ್ ಹಮೀದ್ ಮೊದಲಾದವರು ಉಪಸ್ಥಿತರಿದ್ದರು.